ಜನತಾ ದರ್ಶನ ಅದ್ರ ಅರ್ಥನೇ ಗೊತ್ತಿಲ್ಲ ಅನ್ಸುತ್ತೆ ನಿಮ್ಗೆ. ನಿಮ್ಗೆ ಏನ್ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತೀರಾ. ರಾಜ್ಯಾದ್ಯಂತ ಪ್ರತಿಯೊಂದು ಗೊತ್ತಿಲ್ಲ 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 ಅನ್ಕೊಂಡಿರ್ತೀರಲ್ಲ. ರಾಜ್ಯದ ಗೃಹ ಇಲಾಖೆ ಕೆಟ್ಟ ಕೆರ ಹಿಡಿದಿರೋದು ಪ್ರತಿ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿದೆ. ಪೊಲೀಸ್ ಇಲಾಖೆ, ಕರ್ನಾಟಕ ಪೊಲೀಸ್ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಒಂದು ಹೆಸರಿತ್ತು. ನೀವು ಅದನ್ನ ಯಾವ ಮಟ್ಟಕ್ಕೆ ತಂದಿಕ್ಕಿದೀರಾ ಅಂತ ಹೇಳಿದ್ರೆ, ಪೊಲೀಸ್ ಇಲಾಖೆಯಲ್ಲಿ ಇಂಥ ಭ್ರಷ್ಟಾಚಾರ ನಡೆದಿಲ್ಲ ಅಂತಿಲ್ಲ, ಎಲ್ಲಾ ಭ್ರಷ್ಟಾಚಾರ ನಡೆದಿದೆ. ಡ್ರಗ್ಸ್ ದಂಧೆ ಏನ್ ಮೈಸೂರಲ್ಲಿ ಎಗ್ಗಿಲ್ದೆ ನಡೀತಾ ಇತ್ತಲ್ಲ, ಅದನ್ನ ಕಂಡುಹಿಡಿಯೋದಕ್ಕೆ ಮಹಾರಾಷ್ಟ್ರದಿಂದ ಬರ್ಬೇಕಾಗುತ್ತೆ. ಕರ್ನಾಟಕದ ಪೊಲೀಸ್ ಅವರಿಗೆ ಶಕ್ತಿ ಇದೆ. ಆದ್ರೆ ನಿಮ್ಮಂತ ಅಯೋಗ್ಯರು, ಅಪ್ರಾಮಾಣಿಕರು ಎಲ್ಲ ಭ್ರಷ್ಟ ಇಡಿಸಿ ಕುತ್ಕೊಂಡಿದ್ದೀರಾ. ಪೊಲೀಸ್ ಇಲಾಖೆಯಲ್ಲಿ ಸಹ ಇವತ್ತು ಸಹ ಸಮರ್ಥರಿದ್ದಾರೆ ಅಂತ ಸಮರ್ಥರನ್ನ ಮೂಲೆ ಗುಂಪು ಮಾಡ್ಕೊಂಡು ನಿಮ್ಗೆ ಯಾರು ಬಕೆಟ್ ಹಿಡಿತಾರೋ, ನಿಮ್ಮ ಮನೆಗೆ ಯಾರು ಜೀತದಾಳಗಳಾಗಿ ಕೆಲಸ ಮಾಡ್ತಾರೋ ಅಂತವ್ರನ್ನ ಉನ್ನತ ಹುದ್ದೆಯಲ್ಲಿ ಕೂರಿಸ್ಕೊಂಡು ನಿಮ್ಗೆ ಯಾವ ತರ ಬೇಕೋ ಆ ತರ ಕೆಲಸ ಮಾಡ್ಕೊಂತ ಇರೋದು ನಾಚಿಕೆಗೇರಿನ. ಏನು ಹೋಮ್ ಮಿನಿಸ್ಟರ್ ಅಂತಿದ್ದಾರೆ ಜಿ ಪರಮೇಶ್ವರ್, ಇವರ ರಾಜೀನಾಮೆಗೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ತಂಡದ ಪರವಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳು, ಏನ್ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿದ್ದೀರಿ, ನಿಮ್ಗೆ ಮನವಿ ಪತ್ರ ಕೊಡೋದಕ್ಕೆ, ಆಗ್ರಹ ಪತ್ರ ಕೊಡೋದಕ್ಕೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವಿದ್ದೀವಿ. ನಮ್ಮ ಜೊತೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ನಮ್ಮ ಪಕ್ಷದ ಡೇನಿಯಲ್ ಅವರು ಇದ್ದಾರೆ. ನಮ್ಮ ಜೊತೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಂತೋಷ್ ಅವರಿದ್ದಾರೆ. ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಶಿವಾರೆಡ್ಡಿ, ತಿಪ್ಪಣ್ಣ, ರುದ್ರಾರಾಧ್ಯ, ಹಾಗೇನೆ ಎಲ್ಲಾ ತಾಲೂಕು ಘಟಕಗಳ ತಾಲೂಕು ಅಧ್ಯಕ್ಷರು ಇದ್ದಾರೆ. ಹಾಗೇನೆ ನಮ್ಮ ಪಕ್ಷದ ಸದಸ್ಯರು ಅಂತ ಹೇಳಲ್ಲ, ನಾವು ಸೈನಿಕರು ಅಂತ ಹೇಳ್ತೀವಿ. ಮನೆ ಮಠ ಬಿಟ್ಟು ನಮ್ಮ ಹೆಂಡತಿ ಮಕ್ಕಳು ಬಿಟ್ಟು ಇವತ್ತು ಬೀದಿಗೆ ನಿಂತ್ಕೊಂಡು ರಾಜ್ಯದ ಜನರಿಗಾಗಿ ಹೋರಾಡ್ತಾ ಇರುವಂತ ಪಕ್ಷ, ಏಕೈಕ ಪಕ್ಷ ಅಂತ ಹೇಳಿದ್ರೆ ಅದು ನಮ್ದ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ಕೆಆರ್ಎಸ್ ಪಾರ್ಟಿಗೆ ಬಿಡುಗಡೆ ಬಿಡುಗಡೆ, ಬೆಂಬಲಿಸಿ ಬೆಂಬಲಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ. ನಾನು ಶ್ರೀನಿವಾಸ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಹಾಗೇನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿಯಾಗಿದ್ದೀನಿ. ಇವತ್ತಿನ ದಿನ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವೆಲ್ಲ ಸೇರಿದೀವಿ. ಏನ್ ವಿಷಯಕ್ಕೆ ಅಂತ ಹೇಳಿದ್ರೆ, ಕಳೆದ ವಾರ 8ನೇ ತಾರೀಕು ಏನು ತುಮಕೂರು ನಗರದಲ್ಲಿ ಏನು ಪ್ರತಿಷ್ಠಿತ ಗೃಹ ಮಂತ್ರಿಗಳಾದ ಉಸ್ತುವಾರಿ ಮಂತ್ರಿಗಳು ಅವರೇ ಇದ್ದಾರೆ ತುಮಕೂರಲ್ಲಿ, ಜಿ ಪರಮೇಶ್ವರ್ ಅವರು ಏನ್ ಜನತಾ ದರ್ಶನ ಅಂತ ಒಂದು ಕಾರ್ಯಕ್ರಮವನ್ನು, ಸರ್ಕಾರದ ಕಾರ್ಯಕ್ರಮ ಅದು, ಸರ್ಕಾರದ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಪ್ರಚಾರ ಕೊಟ್ಟು ಜನತಾ ದರ್ಶನ ಅಂತ ಕರೆದಿರ್ತಾರೆ. ಜನತಾ ದರ್ಶನಕ್ಕೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಹೊತ್ತು ನೂರಾರು ಜನ, ಸಾವಿರಾರು ಜನ ಅಹವಾಲುಗಳನ್ನ ತಗೊಂಡು ಹೋಗಿರ್ತಾರೆ. ಅದೇ ರೀತಿ ಕೆಆರ್ಎಸ್ ಪಕ್ಷದ ರಾಜ್ಯ ಸಮಿತಿಯ ಏನು ರಾಜ್ಯ ಉಪಾಧ್ಯಕ್ಷರು, ರಾಜ್ಯ ಕಾರ್ಯದರ್ಶಿಗಳು ಸಹ ಆ ಜಿಲ್ಲೆಯ ಅಹವಾಲುಗಳನ್ನ ತಗೊಂಡು ಮಾನ್ಯ ಗೃಹ ಮಂತ್ರಿಗಳ ಹತ್ರ ಆಗ್ರಹ ಪಡಿಸೋದಕ್ಕೆ ಹೋಗಿರ್ತಾರೆ. ಏನ್ ತಗೊಂಡೋಗಿರ್ತಾರೆ, ತುಮಕೂರು ಜಿಲ್ಲೆಯಲ್ಲಿ ಕಳೆದ 3 ವರ್ಷದಿಂದ ಏನು SP ಅವರಿದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳ ಮೇಲೆ ಏನು ಆಪಾದನೆಗಳಿದಾವೆ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಏನು ನಮ್ಮ ಜಿಲ್ಲೆಯ ಗೌರಿಬಿದೂರು ತಾಲೂಕಿನ ಶಾಸಕರು ಏನು ತುಮಕೂರು ಜಿಲ್ಲೆಯಲ್ಲಿ ಏನು 40-45 ಎಕರೆ ಏನು ಅಕ್ರಮವಾಗಿ ಜಮೀನ ಪರಭಾರೆ ಮಾಡ್ಕೊಂಡಿರ್ತಾರೆ. ಅದರ ವಿಚಾರವಾಗಿ ಜಿಲ್ಲಾಧಿಕಾರಿಗಳೇ ಇದರಲ್ಲಿ ಭಾಗಿಯಾಗಿರ್ತಾರೆ, ಕುಮ್ಮಕ್ಕಾಗಿರ್ತಾರೆ. ಅವ್ರು ಹೇಳ್ತಾರೆ, ಜಿಲ್ಲಾಧಿಕಾರಿಗಳು ಹೇಳ್ತಾರೆ, ನನ್ನ ಸೈನ್ ಯಾರೋ ಫೋರ್ಜರಿ ಮಾಡಿಬಿಟ್ಟಿದ್ದಾರೆ ಅಂತ. ಸ್ವಾಮಿ, ಜಿಲ್ಲಾಧಿಕಾರಿಗಳೇ ಗೆದ್ಕೊಂಡು ನಿಮ್ಮ ಸಹಿಯನ್ನೇ ಫೋರ್ಜರಿ ಮಾಡ್ತಾರೆ ಅಂತ ಹೇಳಿದ್ರೆ ತುಮಕೂರಿನ ಜಿಲ್ಲಾಡಳಿತ ಯಾವ ಮಟ್ಟಕ್ಕೆ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೊಬೇಕು. ಇದೊಂದೇ ಅಲ್ಲ, ಜಿಲ್ಲಾಧಿಕಾರಿಗಳ ಮೇಲೆ ಸುಮಾರು ದೂರುಗಳಿದಾವೆ ಅಂತ ಕಳಂಕಿತ DC ಅವರು ಈಗಲೂ ಸಹ ಮುಂದುವರಿತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲೇನೋ ಒಂದು ಅನುಮಾನ ಕಾಡುತ್ತೆ ಅನ್ನೋದು. KRS ಪಕ್ಷದಿಂದ ನಮ್ಮ ಹೆಂಡತಿ ಮಕ್ಕಳಿಗೆ ಒಂದ್ 4-5 ಎಕರೆ ಜಮೀನ್ ಮಾಡ್ಕೊಡ್ರಿ, ಇಲ್ಲ ಒಂದ್ 2-3 kg ಚಿನ್ನ ಕೊಡ್ಸ್ರಿ ಅಂತ ಹೋಗಿರಲಿಲ್ಲ. ಇಲ್ಲ ನೀವೇನ್ ಮಾಡ್ಕೊಂತೀರಲ್ಲ ಸಚಿವರು, ಶಾಸಕರು, PDA ಸೈಟ್, ಮೂಡ ಸೈಟ್ ಮಾಡ್ಕೊಂತೀರಲ್ಲ, ನಮಗೂ ಒಂದೊಂದು ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನಾವ್ ಯಾವತ್ತೂ ಕೇಳಕ್ ಹೋಗಿರ್ಲಿಲ್ಲ. ನಾವು ಹೋಗಿದ್ದು ಜನಸಾಮಾನ್ಯರ ಪರವಾಗಿ, ನೊಂದವರ ಪರವಾಗಿ, ದಲಿತರ ಪರವಾಗಿ ಏನು 6 ವರ್ಷದಿಂದ ನಾವು ಕೆಲಸ ಮಾಡ್ಕೊಂತ ಬಂದಿದೀವಿ. ಈ ವಿಚಾರವಾಗಿ ಮಾನ್ಯ ಸಚಿವರು, ಗೃಹ ಮಂತ್ರಿಗಳು ನಮ್ಮ ಅಹವಾಲನ್ನ ಸ್ವೀಕರಿಸ್ತಾರೆ ಅಂತ ಹೇಳ್ಬಿಟ್ಟು ಹೋಗಿ ನಿಂತಾಗ ಸಾಮಾನ್ಯರಂತೆ ಸರದಿ ಸಾಲಲ್ಲಿ ನಿಲ್ಸಿರ್ತಾರೆ. ಇಲ್ಲ ನಿಮ್ಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ವಾಪಸ್ ಬರ್ತಾ ಇದ್ವಿ, ಇಲ್ಲ ಬಂದು ನಮ್ಮ ಹತ್ರ ಮನವಿ ಪತ್ರ ತಗೊಂಡಿದ್ರು, ಇಷ್ಟೊಂದು
ದೊಡ್ಡ ಮಟ್ಟದಲ್ಲಿ ನಾವು ರಾಜ್ಯಾದ್ಯಂತ ಇದನ್ನ ಸುದ್ದಿ ಮಾಡೋ ಅವಶ್ಯಕತೆ ನಮಗೂ ಬರ್ತಾ ಇರಲಿಲ್ಲ, ನಮ್ಮ ಪಕ್ಷಕ್ಕೂ ಬರ್ತಾ ಇರಲಿಲ್ಲ. ಆದ್ರೆ ನೀವು ರಾಜ್ಯದ ಪ್ರತಿಷ್ಠಿತ ಸಚಿವರಾಗಿದ್ಕೊಂಡು, ರಾಜ್ಯದ ಗೃಹ ಮಂತ್ರಿಗಳಾಗಿದ್ಕೊಂಡು, ಪೊಲೀಸ್ ಇಲಾಖೆ ನಿಮ್ಮ ಅಂಡರಲ್ಲೇ ಬರೋದನ್ನು ಗೊತ್ತಿಟ್ಕೊಂಡು ಬರೀ ನೀವು ತುಮಕೂರಿಗೆ ಸಚಿವರಾಗಿಲ್ಲ ಸ್ವಾಮಿ, ಇಡೀ ಕರ್ನಾಟಕಕ್ಕೆ ಸಚಿವರು ಅನ್ನೋದು ಮರಿಬೇಡಿ. ಒಬ್ಬ ಸಾಮಾನ್ಯ ನೀವೇನಲ್ಲಿ ಇಟ್ಕೊಂಡಿದ್ದಂತ ಸಮಾಜವಾದಿ ಅಲ್ಲ, ಪ್ರಜಾವಾದಿ ಸಮಾಜವಾದಿ ಮುಖ್ಯಮಂತ್ರಿ, ಅದು ಒಳ್ಳೇದೇ, ನಾವು ಸ್ವೀಕಾರ ಮಾಡ್ಕೊಳ್ತೀವಿ. ಅವರು ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಬೇರೆಯವ್ರಿಗೆ ನಾವು ಕಂಪೇರ್ ಮಾಡಿದ್ರೆ ಅದು ಬೇರೆ ವಿಚಾರ, ಅದೇನೇ ಇರಲಿ. ಹೀಗೆ ನೀವು ಅವ್ರಿಗೆ ಗಮನಕ್ಕೆ ತನ್ನಿ, ಅವರು ಏನು ಮಾಡಬೇಕು ಅದನ್ನು ಮಾಡಲಿ. ಇವಾಗ ನಾವು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅದ್ರ ಬಗ್ಗೆ ಮಾತಾಡಿ ನಿಮ್ಗೆ ಕೊಡ್ತೀವಿ. ಮೇಡಮ್, ನಮ್ಮ ಕಡೆಯಿಂದ ಒಂದು 10 ಅಂಶಗಳನ್ನೇನಿದೆ ಅದನ್ನು ಓದಿ ತಿಳಿಸಿ ಹೇಳ್ಬಿಡ್ತೀನಿ. ನಿಮ್ಮಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾರಂತ ಇದು. ಇವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು. ಮಾನ್ಯ ಗೃಹ ಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು. ವಿಷಯ: ನಮ್ಮ ಪಕ್ಷದ ಉಪಾಧ್ಯಕ್ಷರಾದಂತಹ ಸೋಮಸುಂದರ್ ಅವರನ್ನು ಸುಳ್ಳು ಪ್ರಕರಣ ದಾಖಲಿಸಿ ಬಂಧಿಸಿರುವುದು ಮತ್ತು ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಜ್ಞಾನಸಿಂಧು ಸ್ವಾಮಿ ಹಾಗೂ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಪಟ್ರಳ್ಳಿ ಅವರ ಮೇಲೂ ಸಹ ಸುಳ್ಳು ಪ್ರಕರಣ ದಾಖಲಿಸಿರುವುದರ ಕುರಿತು ಮಾನ್ಯರೇ, ರಾಜ್ಯ ಮುಖ್ಯಮಂತ್ರಿಗಳಾಗಿ ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆ ನೋಡಿಕೊಳ್ಳಲು ಜವಾಬ್ದಾರಿ ಹೊಂದಿರುವ ತಮ್ಮಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿ ಉತ್ತರಕ್ಕಾಗಿ ನಿರೀಕ್ಷಿಸುತ್ತಿರುತ್ತೇವೆ. ಪ್ರಶ್ನೆ 1: ನೀವು ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆ ಜವಾಬ್ದಾರರಾಗಿದ್ದು ನಿಮ್ಮ ಬಳಿ ಅಹವಾಲು ಹೇಳಲು ಬಂದಿರುವ KRS ಪಕ್ಷದ ಪದಾಧಿಕಾರಿಗಳನ್ನು ಬಂಧಿಸಲು ಸೂಚನೆ ನೀಡಿ ಸುಳ್ಳು ಕೇಸ್ ದಾಖಲಿಸಿರುವುದು ಎಷ್ಟು ಸರಿ? 2ನೇ ಕ್ವಶನ್: ನೀವು ಜಾರಿಗೊಳಿಸಬೇಕಾಗಿರುವ ಕಾನೂನನ್ನು ನೀವೇ ಉಲ್ಲಂಘಿಸಿ ಇಡೀ ರಾಜ್ಯಕ್ಕೆ ಏನು ಸಂದೇಶ ಕೊಡಲು ಹೊರಟಿದ್ದೀರಿ? ಹಾಗಾದರೆ ರಾಜ್ಯದ ಪ್ರಜೆಗಳು ಯಾರ ಮೇಲೂ ಬೇಕಾದರೂ ಸುಳ್ಳು ಕೇಸು ದಾಖಲಿಸಬಹುದು ಎಂದು ಅರ್ಥವೇ? ಕರ್ನಾಟಕ ರಾಜ್ಯದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ವಿಡಿಯೋ ಮಾಡುವುದು ಕಾನೂನು ಬಾಹಿರವೇ? ವಿಡಿಯೋ ಮಾಡಿದ ಕಾರಣಕ್ಕೆ BNSನಲ್ಲಿ ಯಾವ ಸೆಕ್ಷನ್ ಅನ್ನು ಬೇಕಾದರೂ ಆಯ್ಕೆ ಮಾಡಿ ಪೊಲೀಸರು ದೂರು ದಾಖಲಿಸಬಹುದೇ? ಸಂಜ್ಞೇಯ ಅಪರಾಧಗಳ ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಿಸಲು ಸೂಕ್ತ ಸಾಕ್ಷಿಗಳು ಬೇಡವೇ? ಅದಕ್ಕೆ BNSನಲ್ಲಿರುವ 14 ದಿನಗಳ ಪ್ರಾಥಮಿಕ ತನಿಖೆಯ ಅವಕಾಶ ಕರ್ನಾಟಕ ರಾಜ್ಯದಲ್ಲಿ ಲಭ್ಯ ಇಲ್ಲವೇ? ಮಹಿಳಾ ಪೊಲೀಸರಿಂದ ಸುಳ್ಳು ದೂರು ಕೊಡಿಸಿ ಗೃಹ ಮಂತ್ರಿಯಾಗಿರುವ ತಾವು ಮಹಿಳೆಯರಿಗೆ ಯಾವ ರೀತಿಯ ಸಂದೇಶ ನೀಡುತ್ತೀರಿ? KRS ಪಕ್ಷದವರನ್ನು ಕಂಡರೆ ತಮಗೇಕೆ ಅಷ್ಟೊಂದು ಸಿಟ್ಟು ಮತ್ತು ಕಸಿವಿಸಿ? ರಾಜ್ಯದ ಘನತೆಯುಳ್ಳ ಪ್ರಜೆಯಾಗಿರುವ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಅವನ ಹಕ್ಕುಗಳ ವಿರುದ್ಧ ಹೀನಾಯವಾಗಿ ನಡೆದುಕೊಳ್ಳುವುದನ್ನು ನಮ್ಮ ಸಂವಿಧಾನದ ಯಾವ ವಿಧಿಯಲ್ಲಿ ತಿಳಿಸಲಾಗಿದೆ? ಕೊನೆಯದಾಗಿ, ಹಲವಾರು ಬಾರಿ ಜನಪ್ರತಿನಿಧಿಯಾಗಿ ಮಂತ್ರಿಯಾಗಿರುವ ತಮಗೆ ಒಬ್ಬ ಮತದಾರ, ಸಾಮಾನ್ಯ ನಾಗರಿಕನ ಅಹವಾಲನ್ನು ಯಾವ ರೀತಿ ಪಡೆದು ಅದಕ್ಕೆ ಸ್ಪಂದಿಸಬೇಕು ಅನ್ನುವುದರ ಕನಿಷ್ಠ ಜ್ಞಾನವೂ ಇಲ್ಲದೆ ಹೋಯಿತೆ. ನಿಮ್ಮ ಉತ್ತರಕ್ಕಾಗಿ ಕಾತರದಿಂದ ಕಾಯುತ್ತಿರುತ್ತೇನೆ. ನಿಮ್ಮ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆ ಮತ್ತು KRS ಪಕ್ಷದ ಸೈನಿಕ. ನಾನು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀನಿವಾಸ್ ಮೇಡಮ್. ಇದನ್ನ ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೇನೆ ನಾವೇನು KRS ಪಾರ್ಟಿಯವ್ರನ್ನ ಟಾರ್ಗೆಟ್ ಮಾಡಿಲ್ಲ. ಸರ್ಕಾರದ ನ್ಯೂನತೆಗಳೇನಿದೆ ಮತ್ತೆ ಏನು ನ್ಯೂನತೆಗಳೇನಿದೆ ಅದನ್ನ ಪಕ್ಷಕ್ಕೆ ತಿಳಿಸ್ಲಿ, ಸರ್ಕಾರದ ಗಮನಕ್ಕೆ ತರಲಿ ಅಂತ ಅವರು ಹೇಳಿದ್ರು. ನೀವು ಟಾರ್ಗೆಟ್ ಮಾಡಿಲ್ಲ ಅಂದ್ರೆ ನಿಜವಾಗ್ಲೂ ಖುಷಿನೇ ನಮಗೆ. ಆದರೆ ನೀವು ಟಾರ್ಗೆಟ್ ಮಾಡಿದ್ದೀರಾ, ಏನು ನಿಲ್ಲಿಸೋ ವಿಡಿಯೋ ಅಂತ ನೀವು KRS ಪಕ್ಷದ ಸೈನಿಕನ ನೋಡಿ ನೀವು ಹೇಳ್ತಾ ಇರಲಿಲ್ಲ. ನಮ್ಗೇನಾಗ ಅನಿಸ್ತಿಲ್ಲ. ಹೀಗೆ ನಡೀತು. ಈಗ KRS ಪಾರ್ಟಿಯವರು ಒಬ್ಬರೇ ಅಲ್ಲ ವಿಡಿಯೋ ಮಾಡ್ತಿದ್ದು, ತುಂಬಾ ಹಲವಾರು ಜನ ವಿಡಿಯೋ ಮಾಡ್ತಿದ್ರು. ಅದನ್ನ ಖಂಡಿಸ್ತೀರಾ? ನಮ್ಮ T-ಶರ್ಟ್ ನೋಡ್ಬಿಟ್ಟು ಅವ್ರು ಮಾತ್ರ ಹೆಂಗೆ ಖಂಡಿಸಿದ್ರು? ಎಲ್ಲ ಪಕ್ಷದವರಿದ್ರು, ಮೀಡಿಯಾದವರು ಇದ್ರು. ಆದರೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಮುಂದುವರೆದ ಭಾಗವಾಗಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಆದಂತಹ ಶ್ರೀನಿವಾಸ್ ಅವರು ಮಾತಾಡ್ತಾರೆ.